ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ವೆಲ್ಕಮಿಂಗ್ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ವೆಲ್ಕಮಿಂಗ್ ಕೊಡ್ತಾ ಇದೀನಿ. ಇದು ಯಾವ ಬ್ಲಾಗ್ ಅಂದ್ರೆ ಆಯುಧ ಪೂಜೆ ಮತ್ತೆ ದಸರಾ ಬ್ಲಾಗ್ ಆಗಿರುತ್ತೆ. ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ. ನಮ್ಮ ಮನೇಲಿ ಆಯುಧ ಪೂಜೆನ ಮುಗಿಸ್ಕೊಂಡು ಮಾರನೇ ದಿವಸಕ್ಕೆ ದಸರಾ ಇತ್ತು. ಅದಕ್ಕಾಗಿ ನಾವು ನಮ್ ಕಸಿನ್ಸ್ ಬಂದಿದ್ರು, ಅವರೆಲ್ಲ ನಾವು ದಸರಾ ನೋಡಕ್ ಹೋಗಿದ್ವಿ. ಅವನ್ಗೆ ಯಾರೋ ಪರಿಚಯ ಇದ್ರು. ಆ ಹೋಟ್ಲಲ್ಲಿ ನಾವು ಮುಂದೆಗಡೆ ನಿಂತ್ಕೊಂಡು ವಿಡಿಯೋ ಮಾಡಕ್ಕೋಸ್ಕರ ನಾನು ಆಚೆ ಇದ್ದೆ. ಅವರು ಹೋಟೆಲ್ ರೂಮ್ ಒಳಗಡೆ ಕೂತ್ಕೊಂಡು ಆರಾಮಾಗಿ ಅಲ್ಲಿಂದ ನೋಡ್ತಾ ಇದ್ರು. ನಾವು ಇನ್ಸ್ಟಾಗ್ರಾಮ್ ವಿಡಿಯೋಗೆ ಒಂಚೂರು ರೆಕಾರ್ಡ್ ಮಾಡಿದ್ವಿ. ನಾವು ಆಚೆ ಇರೋದ್ರಿಂದ ನಮ್ದು ಇನ್ಸ್ಟಾಗ್ರಾಮ್ ರೀತಿ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಅವ್ರ ಒಳಗಡೆ ಕಿಟಕಿಯಿಂದ ನೋಡ್ತಾ ಇದ್ರು, ಅದಕ್ಕೋಸ್ಕರ ಕಿಟಕಿಯಿಂದ ತೆಗ್ದಿದ್ದಾರೆ. ಹೇಗಿದೆ ಅಂತ ನೀವು ಒಂಚೂರು ನೋಡಿ. ಚೆನ್ನಾಗಿಲ್ಲ ಅಂದ್ರೆ ಏನು ಬೇಜಾರ್ ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ಳಿ. ರೀಲ್ಸ್ ಹಾಕಿದೀವಿ, ಬೇಕಾದ್ರೆ ಅಲ್ಲೋಗಿ ಚೆಕ್ಔಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ನಮ್ದು ಇನ್ಸ್ಟಾಗ್ರಾಮ್ ID, ಅಲ್ಲಿ ಫಾಲೋ ಮಾಡಿ. ನಾವು ಅಲ್ಲಿ ಹಾಕಿದೀವಿ. ಹಾಗೆ ಯೂಟ್ಯೂಬ್ ರೀಲ್ಸ್ ಅಲ್ಲೂ ಹಾಕಿದೀವಿ ವಿಡಿಯೋನ. ನೋಡಿ ಎಂಜಾಯ್ ಮಾಡಿ. ಆಯುಧ ಪೂಜೆಯಲ್ಲಿ 2 ಗಾಡಿ, 1 ಸೈಕಲ್, 1 ಕಾರ್ ಇತ್ತು. ಈ ಸಲ ಎಕ್ಸ್ಟ್ರಾ 1 ಕಾರು 1 ಗಾಡಿ ಆಡ್ ಆಗಿದೆ. ನನ್ನಾಡಿಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಡಿಗಳೆಲ್ಲ ನಾನೆನೆಯೋ ಆಗಿರಲಿ. ಪಚ್ಕಿ ಆಯ್ತಾ? ಅದುವೇ The next day. ಡಿಸ್ಟಿಕ್ ಅಲ್ಲ, ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಡೋರೆ. ಚನ್ನಪಟ್ಟಣ ಅದು ಸರ್ಕಲ್ಗಳಲ್ಲಿ ಒಂದು ಇದು ಮಾಡಬೇಕು. ನೋಡೋಕೆ ಎಲ್ಲ ಮುಗಿದೋಗದೆ.
ಜಯಂತಿನಿ ಅಂತ ಹೊಡಿತಾರೆ, ಬೇಟೆ ಆಡ್ತಾರೆ. ಆನೆನ ಹೊಡಿಬೋದಾ? ಆನೆಯನ್ನು ಹೊಡೆಯೋಕ್ಕಾಗಲ್ಲ. ಓ, ಅಲ್ಲಿ ಇನ್ನೊಂದು ಬಂತು. ಇಲ್ಲೇ